ಜೀವನದಲ್ಲಿ ಕಷ್ಟದ ದಿನಗಳನ್ನು ಎದುರಿಸಿ ಸಾಕಾಗಿದೆಯೇ? ಬಂದದ್ದು ಕೈಯಲ್ಲಿ ನಿಲ್ಲುತ್ತಾ ಇಲ್ವಾ? ದಾರಿದ್ರ್ಯ ಅನ್ನೋದು ಮನೆಯಲ್ಲಿ ಜಾಂಡ ಹೊಡೆದಿದೆಯಾ? ಹಾಗಾದರೆ ಯೋಚನೆ ಮಾಡಬೇಡಿ. ಯಾವುದೇ ಹೋಮ ಹವನವನ್ನು ಮಾಡದೆ, ದೇವಸ್ಥಾನಗಳಿಗೆ ಸುತ್ತುವ ತಾಪತ್ರೆ ಇಲ್ಲದೆ ನೀವು ಇದ್ದಲ್ಲಿಯೇ ನಾವು ಹೇಳುವ ಈ ಟಿಪ್ಸನ್ನು ನೀವು ಪಾಲಿಸಿದರೆ ಸಾಕು. ಲಕ್ಷ್ಮೀದೇವಿ ಮನೆಯಲ್ಲಿ ತಾಂಡವವಾಡುತ್ತಾಳೆ. ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಅರಿಶಿಣ ಹಣೆಯ ಅಂಶಗಳ ಸಂಕೇತ. ಅರಿಶಿಣ ಸೂರ್ಯ ಹಾಗೂ ಅದೃಷ್ಟದ ಪ್ರತೀಕ. ಮನುಷ್ಯರ ಆಂತರಿಕ ಶಕ್ತಿಯನ್ನು ಇದು ಪ್ರತಿಪಾದಿಸುತ್ತದೆ. ಜೊತೆಗೆ ಮನುಕುಲದ ಏಳಿಗೆಯನ್ನು ಇದು ಎತ್ತಿ ಹಿಡಿಯುತ್ತದೆ. ಹೀಗಾಗಿ ಪವಿತ್ರ ಪೂಜಾ ಸಮಯದಲ್ಲಿ ಅರಿಶಿಣವನ್ನು ಬಳಸುವುದು ಮನೆ ಮದ್ದಾಗಿ ಅದೆಷ್ಟೋ ತೊಂದರೆಗಳಿಗೆ ಅರಿಶಿಣವೇ ಸಂಜೀವಿನಿ. ದೇವರ ಪೂಜೆಯಿಂದ ಹಿಡಿದು ಮನೆಯನ್ನು ಸ್ವಚ್ಛ ಮಾಡುವವರೆಗೂ ಕೂಡ ಅರಿಶಿಣವನ್ನು ಬಳಸಲಾಗುತ್ತದೆ. ಕುಂಕುಮವನ್ನು ದೇವರ ಪೂಜೆಗೆ ಮಾತ್ರ ಬಳಸಿದರೆ ಈ ಅರಿಶಿಣವನ್ನು ಸರ್ವವ್ಯಾಪಿಯಾಗಿ ಬಳಸುತ್ತಾರೆ. ಅರಿಶಿಣದ ಕೊಂಬು ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ತಾಯಿ ಒಲಿದರೆ ಬಾಳೆ ಬಂಗಾರ. ಇದಕ್ಕೆ ಮಾಡಬೇಕಾಗಿರುವುದು ಇಷ್ಟೇ: ಅಕ್ಕಿ ಮತ್ತು ಅರಿಶಿಣದಿಂದ ಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಸಂತೃಪ್ತಳಾಗುತ್ತಾಳೆ. ಅಲ್ಲದೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲೆ ಇರುತ್ತದೆ. ಇದನ್ನು ಯಾವಾಗ ಬೇಕೋ ಆವಾಗ ಮಾಡುವ ಹಾಗಿಲ್ಲ. ಇದಕ್ಕೂ ಒಂದಿಷ್ಟು ನಿಯಮಗಳಿವೆ. ಮಂಗಳವಾರ ಅಥವಾ ಶುಕ್ರವಾರ ಅರಿಶಿಣವನ್ನು ಉಪಯೋಗಿಸಿ ಪೂಜೆಯನ್ನು ಮಾಡಬೇಕು. ಸತತವಾಗಿ 5 ರಿಂದ 9 ವಾರಗಳ ಕಾಲ ಲಕ್ಷ್ಮೀದೇವಿ ಆರಾಧನೆಯನ್ನು ಮಾಡಬೇಕು. ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತೀರೋ ಅಷ್ಟು ಬೇಗ ಲಕ್ಷ್ಮೀದೇವಿ ಪ್ರಸನ್ನಳಾಗುತ್ತಾಳೆ. ಶೀಘ್ರವೇ ಫಲಿತಾಂಶವನ್ನು ಕಾಣಬಹುದು. ಪೂಜೆಯನ್ನು ಮಾಡುವುದಕ್ಕೂ ಮುನ್ನ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಸ್ವಚ್ಛವಾಗಿ ಒರೆಸಿ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಮಾಡಿ ಪೂಜಾ ಮಂದಿರವನ್ನು ಸ್ವಚ್ಛ ಮಾಡಿಕೊಳ್ಳಿ. ಪೂಜಾ ಪೀಠದ ಮೇಲೆ ಒಂದು ತಾಮ್ರದ ತುಂಬು ಅಥವಾ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆಯನ್ನಿಟ್ಟು ಅದರ ತುಂಬ ಅಕ್ಕಿಯನ್ನು ತುಂಬಿ ನಂತರ ಅದರ ಮೇಲೆ ವೀಳ್ಯದೆಲೆಯನ್ನಿಟ್ಟು ಲಕ್ಷ್ಮೀದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ. ಅಂದರೆ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಬೇಕು. ನಂತರ ಅರಿಶಿಣ, ಗಂಧ, ಹೂವುಗಳನ್ನು ಸಮರ್ಪಣೆ ಮಾಡಬೇಕು. ಬಳಿಕ ದೀಪಾರಾಧನೆಯನ್ನು ಮಾಡಬೇಕು. ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಲಕ್ಷ್ಮೀದೇವಿಯ ಅಷ್ಟೋತ್ತರವನ್ನು, ಲಕ್ಷ್ಮೀ ಸಹಸ್ರನಾಮಾವಳಿಯನ್ನು ಹೇಳುತ್ತಾ ಅರಿಶಿಣದಿಂದ ಅರ್ಚನೆಯನ್ನು ಮಾಡಬೇಕು. ಬಳಿಕ ಬಾಳೆಹಣ್ಣು ಅಥವಾ ದಾಳಿಂಬೆ ಹಣ್ಣು ಯಾವುದಾದರೂ ಸಿಹಿ ಪದಾರ್ಥವನ್ನು ಮಾಡಿ ತಾಯಿಗೆ ನೈವೇದ್ಯವನ್ನು ಮಾಡಬೇಕು. ನಂತರ ಮಾರನೆಯ ದಿನ ಬೆಳಗ್ಗೆ ಲಕ್ಷ್ಮೀದೇವಿಯನ್ನು ವಿಸರ್ಜನೆ ಮಾಡಬೇಕು. ಇದಾದ ನಂತರ ಲಕ್ಷ್ಮೀದೇವಿಯನ್ನು ಪ್ರತಿಷ್ಠಾಪಿಸಿದ ಅಕ್ಕಿಯಿಂದ ಸಿಹಿ ಪದಾರ್ಥವನ್ನು ಮಾಡಿ ಮತ್ತೆ ದೇವರಿಗೆ ನೈವೇದ್ಯ ಇಡಬೇಕು. ನಂತರ ಮನೆಯ ಎಲ್ಲ ಸದಸ್ಯರು ನೈವೇದ್ಯವನ್ನು ಸ್ವೀಕರಿಸುತ್ತಾ ಅರ್ಚನೆ ಮಾಡಿದ ಅರಿಶಿಣ ಕುಂಕುಮವನ್ನು ಸಿಂಧೂರವಾಗಿ ಸ್ವೀಕರಿಸಿ ಹಚ್ಚಿಕೊಳ್ಳುವುದರಿಂದ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತದೆ. ಇಷ್ಟೇ ಅಲ್ಲ, ಅರಿಶಿಣದಿಂದ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳುವ ಮಾರ್ಗೋಪಾಯಗಳು ತುಂಬ ಇವೆ. ಮಹಿಳೆಯರು ಸ್ನಾನ ಮಾಡುವ ನೀರಿಗೆ ಪ್ರತಿನಿತ್ಯ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಲಕ್ಷ್ಮೀದೇವಿಯ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತದೆ. ಅಂತೆಯೇ ಅದರಲ್ಲೂ 6 ಶುಕ್ರವಾರ ಚಿಟಿಕೆ ಅರಿಶಿಣವನ್ನು ತುಪ್ಪಕ್ಕೆ ಸೇರಿಸಿ ಅದನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ನಂತರ ಇದನ್ನು ಹಚ್ಚಿಕೊಂಡು ಸ್ನಾನ ಮಾಡಿದರೆ ಇದರಿಂದ ಲಕ್ಷ್ಮೀದೇವಿಯ ವಿಶೇಷವಾದ ಅನುಗ್ರಹವಾಗುತ್ತದೆ. ಅಂತೆಯೇ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಆದಾಯದ ಮೂಲಗಳು ನಿಮ್ಮ ಮುಂದೆ ಹುಡುಕಿಕೊಂಡು ಬರುತ್ತದೆ. ನಿಮ್ಮ ಕಷ್ಟಗಳು ದೂರವಾಗಿ ಹಣದ ಹೊಳೆಯೇ ಹರಿಯಬೇಕು ಎಂದರೆ ಇನ್ನೂ ಒಂದು ಸುಲಭವಾದ ಮಾರ್ಗವಿದೆ. ಪೂರ್ಣಿಮೆಯ ದಿನದಂದು 6 ಗಂಟೆಯ ನಂತರ ಅರಿಶಿಣವನ್ನು ತುಪ್ಪದಿಂದ ಕಲಸಿ ಮನೆಯ ಮುಖ್ಯ ದ್ವಾರಕ್ಕೆ 3 ರೀತಿಯಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು ಹಾಗೂ ಸಾಯಂಕಾಲ ಸಮಯದಲ್ಲಿ ದೀಪವನ್ನು ಹಚ್ಚಬೇಕು. ಈ ರೀತಿ ಮಾಡುತ್ತಾ ಹೋದರೆ ಕ್ರಮೇಣವಾಗಿ ನಿಮ್ಮ ಆರ್ಥಿಕ ಸಮಸ್ಯೆ ದೂರವಾಗುತ್ತಾ ಹೋಗುತ್ತದೆ. ಸಾಲಬಾಧೆಯಿಂದ ಋಣಮುಕ್ತರಾಗುವ ನಂಬಿಕೆ ಇದೆ. ಇಷ್ಟೇ ಅಲ್ಲ, ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯ ಮುಂದೆ ಅರಿಶಿಣದ ಕೊಂಬನ್ನು ಇಟ್ಟು ಪೂಜೆಯನ್ನು ಮಾಡಿ ಓಂ ಲಕ್ಷ್ಮೀದೇವಿಯೇ ನಮಃ ಅಂತ 108 ಬಾರಿ ಮಂತ್ರವನ್ನು ಹೇಳುತ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು.
ಇದಾದ ಬಳಿಕ ಅರ್ಚನೆ ಮಾಡಿದ ಅರಿಶಿಣದ ಕೊಂಬನ್ನು ದುಡ್ಡು ಇಡುವ ಜಾಗದಲ್ಲಿ ಭದ್ರವಾಗಿ ಇಡಬೇಕು. ಇದರಿಂದ ಹಣದ ಸಮಸ್ಯೆ ನಿಮ್ಮ ಹತ್ತಿರ ಕೂಡ ಸುಳಿಯುವುದಿಲ್ಲ. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ನೆಲೆಸುತ್ತದೆ. ಕೇವಲ 1-2 ರೂಪಾಯಿ ಅರಿಶಿಣದ ಕೊಂಬಿನಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ. ಅದೆಷ್ಟೋ ಜನರು ಈ ಮಾರ್ಗೋಪಾಯವನ್ನು ಮಾಡಿ ದೇವಿಯನ್ನು ಒಲಿಸಿಕೊಂಡವರೂ ಇದ್ದಾರೆ. ಸ್ನೇಹಿತರೆ, ಈ ಮಾರ್ಗೋಪಾಯವನ್ನು ಮಾಡಿ ನಿಮ್ಮ ಸಕಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.